ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಎವನ್ ಯೂಟ್ಯೂಬ್ ಚಾನಲ್. ಗೈಸ್, ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳ ಜಾಮೀನನ್ನ ಈಗಲೇ ರದ್ದು ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಆದೇಶವನ್ನ ನೀಡಿದೆ. ಜೊತೆಗೆ ಈ ಆರೋಪಿಗಳು ತಕ್ಷಣ ವಿಚಾರಣಾ ನ್ಯಾಯಾಲಯಕ್ಕೆ ಹಾಜರಾಗಬೇಕಂತೇಳಿ ಆದೇಶವನ್ನ ಕೂಡ ನೀಡಿದೆ. ಜೊತೆಗೆ ಈ ಆದೇಶದ ಪ್ರತಿಯನ್ನು ದೇಶದ ಎಲ್ಲ ಹೈಕೋರ್ಟ್ಗಳಿಗೂ ತಲುಪಿಸಬೇಕಂತೇಳಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ತಿಳಿಸಿದೆ. ನಟ ದರ್ಶನ್ ಅವರ ಜಾಮೀನು ಕ್ಯಾನ್ಸಲ್ ಆಗಿದೆ. ನಟ ದರ್ಶನ್ ಅವರನ್ನ ಈಗ ಪೊಲೀಸರು ಬಂಧಿಸ್ತಾರೆ. ಮತ್ತೆ ನಟ ದರ್ಶನ್ ಅವರು ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷಗಳು ಜೈಲಿನಲ್ಲಿರಬೇಕು, ಮತ್ತೆ ನಟ ದರ್ಶನ್ ಅವರಿಗೆ ಮುಂದೆ ಇರುವಂತ ಅವಕಾಶಗಳೇನು, ಬೇಲನ್ನ ಪಡೆಯೋದಿಕ್ಕೆ ಮುಂದೆ ಏನ್ ಮಾಡಬೇಕು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ. ಅದಕ್ಕಿಂತ ಮೊದಲು ನೀವ್ಯಾರು ನಮ್ಮ ಒಂದು ಚಾನಲ್ಗೆ ಹೊಸಬ್ರು ಬಂದಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋನ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಗೈಸ್. ಮೊದಲನೇದಾಗಿ, ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಅಂತೇಳಿ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಮತ್ತಿತರರನ್ನ ಅರೆಸ್ಟ್ ಅನ್ನ ಮಾಡಿರ್ತಾರೆ ಪೊಲೀಸರು. ನಟ ದರ್ಶನ್ನ ಪೊಲೀಸರು ಅರೆಸ್ಟ್ ಮಾಡಿ ಕೋರ್ಟಿಗೂ ಸಹ ಪ್ರೊಡ್ಯೂಸ್ ಮಾಡ್ತಾರೆ. ನಂತರ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಿಕ್ಕೆ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸುಮಾರು CCTV ಫುಟೇಜ್ಗಳು ಹಾಗೆ ಪ್ರತ್ಯಕ್ಷದರ್ಶಿಗಳನ್ನ ಪೊಲೀಸರು ಸಾಕ್ಷಿ ರೂಪದಲ್ಲಿ ಕೋರ್ಟಿಗೆ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಸಿಗರೇಟ್ ಸೇದ್ಕೊಂಡು ಟೀ ಕುಡ್ಕೊಂಡು ರೌಡಿ ಶೀಟರ್ ಜೊತೆ ಕೂತಿರುವಂತ ಒಂದಷ್ಟು ಫೋಟೋಗಳು ವೈರಲ್ ಆಗುತ್ತೆ. ಈ ಫೋಟೋಗಳು ವೈರಲ್ ಆಗ್ತಿದ್ದಾಗೆ ಸರ್ಕಾರ ಕೂಡ ಇದರ ಬಗ್ಗೆ ಗಮನವನ್ನ ಹರಿಸಿ ನಟ ದರ್ಶನ್ ರನ್ನ ಪರಪ್ಪ ಅಗ್ರಹಾರ ಜೈಲಿನಿಂದ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಿದ್ದಾಗೆ ದರ್ಶನ್ ರನ್ನ ನೋಡಲೆಂದು ದರ್ಶನ್ ಅವರ ಪತ್ನಿಯಾದಂತ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ಆಗಮಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಫುಟೇಜ್ಗಳು ಅಂದ್ರೆ ಫೋಟೋ ವಿಡಿಯೋಗಳು ಮಾಧ್ಯಮದವರಿಗೆ ಸಿಗುತ್ತೆ. ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಕುಂಟುತ್ತಾ ಇರ್ತಾರೆ. ಈ ಕುಂಟುವಂತ ಸಂದರ್ಭದಲ್ಲಿ ಇದನ್ನ ಒಂದು ಕಾರಣವನ್ನಾಗಿ ತಗೊಂಡು ನಟ ದರ್ಶನ್ ಅವರ ಪರ ವಕೀಲರು ಕೋರ್ಟ್ ನಲ್ಲಿ ವಾದವನ್ನ ಮಾಡ್ತಾರೆ. ಯಾವ ರೀತಿ ವಾದವನ್ನ ಮಾಡ್ತಾರೆ ಅಂದ್ರೆ, ನಟ ದರ್ಶನ್ ಅವರ ಮೆಡಿಕಲ್ ರಿಪೋರ್ಟ್ ಅನ್ನ ತೆಗೆದುಕೊಂಡೋಗಿ ಕೋರ್ಟ್ ನಲ್ಲಿ ದರ್ಶನ್ ಅವರ ಪರ ವಕೀಲರು ವಾದವನ್ನ ಮಾಡಿ ನಟ ದರ್ಶನ್ ಅವರಿಗೆ ಜಾಮೀನು ಸಿಗಲೇಬೇಕು, ತಕ್ಷಣ ನಟ ದರ್ಶನ್ಗೆ ಆಪರೇಷನ್ ಆಗಲೇಬೇಕು, ಇಲ್ಲಾಂದ್ರೆ ಸ್ಟ್ರೋಕ್ ಹೊಡೆಯುವಂತ ಒಂದು ಸಾಧ್ಯತೆ ಇದೆ ಅಂತೇಳಿ ದರ್ಶನ್ ಅವರ ಪರ ವಕೀಲರು ಕೋರ್ಟ್ನ ಮುಂದೆ ತಿಳಿಸಿ ಮಧ್ಯಂತರ ಜಾಮೀನನ್ನ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ತೆಗೆದುಕೊಳ್ತಾರೆ. ಈ ಸಂದರ್ಭದಲ್ಲಿ ನಟ ದರ್ಶನ್ರಿಗೆ ಹೈಕೋರ್ಟ್ನಿಂದ ಪೂರ್ಣಾವಧಿ ಜಾಮೀನು ಸಿಗುತ್ತೆ. ಸಿಕ್ತಿದ್ದಾಗೆ ನಟ ದರ್ಶನ್ ರವರು ಡೆವಿಲ್ ಚಿತ್ರದಲ್ಲಿ ಬ್ಯುಸಿಯಾಗಿರ್ತಾರೆ. ಯಾವುದೇ ರೀತಿ ಆಪರೇಷನ್ ಕೂಡ ಮಾಡಿಸೋದಿಲ್ಲ. ಇದೇ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಈ ಅರ್ಜಿ ವಿಚಾರಣೆ ಬರುತ್ತೆ. ಅರ್ಜಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಮೇಲೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿತ್ತು. ಅಂದ್ರೆ ಹೈಕೋರ್ಟ್ ಈ ಒಂದು ತೀರ್ಪನ್ನ ಕೊಡಬೇಕಾದ್ರೆ ಅವರ ವಿವೇಚನೆಯನ್ನ ಬಳಸಿಲ್ಲ ಇಲ್ಲಿ ಅನ್ನೋ ಒಂದು ಕಾರಣವನ್ನು ಹೇಳಿ ಹೈಕೋರ್ಟ್ನ ಮೇಲೆ ಸುಪ್ರೀಂ ಕೋರ್ಟ್ ಒಂದು ರೀತಿ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ಸುಪ್ರೀಂ ಕೋರ್ಟ್ ನಲ್ಲಿ ನಿರಂತರವಾಗಿ ವಾದ ವಿವಾದಗಳು ನಡೀತಾ ಬರ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಕೊನೆಯ ಒಂದು 10 ರಿಂದ 15 ದಿನದ ಹಿಂದೆ ಈ ಜಾಮೀನು ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿರುತ್ತೆ. ಇವತ್ತು ನಟ ದರ್ಶನ್ಗೆ ಜಾಮೀನನ್ನ ರದ್ದುಗೊಳಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಆದೇಶವನ್ನ ನೀಡಿದೆ. ಆದೇಶವನ್ನ ನೀಡುವಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದಷ್ಟು ಪಾಯಿಂಟ್ಗಳನ್ನು ಕೂಡ ಮೆನ್ಷನ್ ಮಾಡಿದೆ. ಏನ್ ಪಾಯಿಂಟ್ಗಳು ಅಂದ್ರೆ, ಮೊದಲನೇದಾಗಿ ನಟ ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರದಲ್ಲಿ ಏನ್ ರಾಜಾತಿಥ್ಯ ಸಿಗ್ತಾ ಇತ್ತೋ ಆ ರೀತಿಯ ಸೌಲಭ್ಯಗಳು ಸಿಗಬಾರ್ದು. ಯಾವುದೇ ಬರೀ ಈ ಒಂದು ದರ್ಶನ್ ಅವರ ಕೇಸ್ನಲ್ಲಿ ಅಂತಲ್ಲ, ಭಾರತ ದೇಶದ ಯಾವುದೇ ಜೈಲ್ಗಳಲ್ಲಾದ್ರೂ ಸಹ ಈ ರೀತಿ ಒಂದು ಕೆಲಸ ಕಂಡು ಬಂದರೆ ಅದಕ್ಕೆ ತಕ್ಕ ಶಿಕ್ಷೆ ಆಗುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ಮೆನ್ಷನ್ ಅನ್ನ ಮಾಡಿ ಹೇಳಿದೆ. ಜೊತೆಗೆ ಹೈಕೋರ್ಟ್ನ ಜಡ್ಜಿ ಏನ್ ತೀರ್ಪನ್ನ ಕೊಟ್ಟಿರ್ತಾರೆ ಆ ತೀರ್ಪಿನ ಮೇಲೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಅಸಮಾಧಾನ ಇರೋದಿಲ್ಲ. ಬದಲಿಗೆ ಹೈಕೋರ್ಟ್ ನಲ್ಲಿ ಏನ್ ಕಾರಣಗಳನ್ನು ಹೇಳಿರ್ತಾರೋ ಆ ಕಾರಣಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಅಸಮಾಧಾನ ಇರುತ್ತೆ ಅಷ್ಟೇ. ಅಂದ್ರೆ ಹೈಕೋರ್ಟ್ ನಲ್ಲಿ ಏನ್ ಹೇಳಿರ್ತಾರೆ ಅಂದ್ರೆ, ದರ್ಶನ್ ರನ್ನ ಅರೆಸ್ಟ್ ಮಾಡಲು ಸರಿಯಾದ ಕಾರಣಗಳೇ ಇಲ್ಲ ಅಂತೇಳಿ ಹೈಕೋರ್ಟ್ ದರ್ಶನ್ಗೆ ಬೇಲ್ ನೀಡುವಂತ ಸಂದರ್ಭದಲ್ಲಿ ಮೆನ್ಷನ್ ಮಾಡಿರುತ್ತೆ. ಆ ಒಂದು ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಅಸಮಾಧಾನ ವ್ಯಕ್ತವಾಗಿತ್ತು ಅಷ್ಟೇ. ಇನ್ನು ನಟ ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆಗಲು ಕಾರಣಗಳೇನು ಅಂತ ಕೇಳೋದಾದ್ರೆ, ವಕೀಲರು ತುಂಬಾ ಚೆನ್ನಾಗಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಏನಂದ್ರೆ, ನಟ ದರ್ಶನ್ ಅವರು ರೇಣುಕಾ ಸ್ವಾಮಿಯನ್ನ ಆಕಸ್ಮಿಕವಾಗಿ ಸಾಯಿಸಿಲ್ಲ, ಇದು ಪ್ರೀ ಪ್ಲಾನ್ ಮರ್ಡರ್ ಅಂತೇಳಿ ತಿಳಿಸಿದ್ದಾರೆ. ಅಂದ್ರೆ ರೇಣುಕಾ ಸ್ವಾಮಿಯನ್ನ ಆಕಸ್ಮಿಕವಾಗಿ ಕೊಲೆ ಮಾಡಿಲ್ಲ, ಅದರ ಬದಲಾಗಿ ಅವನನ್ನ ಚಿತ್ರದುರ್ಗದಿಂದ
ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಚಿತ್ರಹಿಂಸೆ ಕೊಟ್ಟು ಸಾಯಿಸಲಾಗಿದೆ. ಇದು ಉದ್ದೇಶ ಪೂರ್ವಕವಾಗಿ ಮಾಡಿರುವಂತ ಒಂದು ಕೊಲೆ ಅಂತೇಳಿ ಸರ್ಕಾರಿ ಪರ ವಕೀಲರು ಪಾಯಿಂಟ್ ಅನ್ನ ಮಾಡಿ ಹೇಳಿದ್ದಾರೆ. ಇದು ಒಂದು ಮೇನ್ ಪಾಯಿಂಟ್ ಆಗುತ್ತೆ ದರ್ಶನ್ರಿಗೆ ಬೇಲ್ ಕ್ಯಾನ್ಸಲ್ ಆಗಲು. ಮತ್ತೆ ಇನ್ನೇನ್ ಕಾರಣ ಅಂದ್ರೆ ಮತ್ತೆ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಏನ್ ರಾಜಾತಿಥ್ಯವನ್ನ ಸ್ವೀಕರಿಸ್ತಾ ಇದ್ರು, ಸಿಗರೇಟ್ ಅನ್ನ ಹೊಡ್ಕೊಂಡು ಒಂದು ಫೋಟೋ ರಿಲೀಸ್ ಆಗಿತ್ತಲ್ಲ, ಅದು ಕೂಡ ಇದಕ್ಕೆ ಕಾರಣ ಆಗಿದೆ. ಅಲ್ಲದೆ ನಟ ದರ್ಶನ್ ಅವರು ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡ ನಂತರ ಯಾವುದೇ ರೀತಿಯ ಆಪರೇಷನ್ ಮಾಡಿಸಿಲ್ಲ, ಅದನ್ನು ಕೂಡ ಸರ್ಕಾರಿ ಪರ ವಕೀಲರು ಮೆನ್ಷನ್ ಅನ್ನ ಮಾಡಿ ಹೇಳಿದ್ದಾರೆ. ಇದು ಒಂದು ಕಾರಣ ಆಗಿರಬಹುದು. ಮತ್ತೆ ನಟ ದರ್ಶನ್ ಅವರು ಇನ್ನು ಎಷ್ಟು ತಿಂಗಳು ಜೈಲಿನಲ್ಲೇ ಇರಬೇಕು, ಯಾವಾಗ ಅವರಿಗೆ ಜಾಮೀನು ಸಿಗುತ್ತೆ, ಮುಂದಿನ ಪ್ರೋಸೆಸ್ ಏನು, ದರ್ಶನ್ ಅವರಿಗೆ ಇರುವಂತ ಅವಕಾಶಗಳೇನು ಜಾಮೀನನ್ನ ಪಡೆಯೋದಿಕ್ಕೆ, ಇದರ ಬಗ್ಗೆ ಚರ್ಚಿಸೋದಾದ್ರೆ ನಟ ದರ್ಶನ್ರಿಗೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ತೀರ್ಪನ್ನ ನೀಡಿದೆ. ಇದನ್ನ ಪ್ರಶ್ನಿಸಿ ದರ್ಶನ್ ಅವರ ಪರ ವಕೀಲರು ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠಕ್ಕೆ ಅರ್ಜಿಯನ್ನ ಹಾಕಬಹುದು. ಆದರೆ ಈ ಅರ್ಜಿಯನ್ನ ಹಾಕಿ ಅರ್ಜಿ ವಿಚಾರಣೆಗೆ ಬರೋದಿಕ್ಕೆ ಇನ್ನು ಕನಿಷ್ಠ 5 ರಿಂದ 6 ತಿಂಗಳುಗಳ ಕಾಲ ಸಮಯವನ್ನ ತೆಗೆದುಕೊಳ್ಳುತ್ತೆ. ಅಲ್ಲಿಯ ತನಕ ನಟ ದರ್ಶನ್ ಅವರು ಜೈಲಿನಲ್ಲೇ ಇರಬೇಕಾಗುತ್ತೆ. ಇನ್ನು 5 ರಿಂದ 6 ತಿಂಗಳ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಆ ಅರ್ಜಿ ವಿಚಾರಣೆಗೆ ಬಂದು ದ್ವಿಸದಸ್ಯ ಪೀಠ ನೀಡಿದಂತ ತೀರ್ಪನ್ನ ಎತ್ತಿ ಹಿಡಿಯುವಂತ ಕೆಲಸ ಮಾಡುತ್ತಾ ಅಥವಾ ದರ್ಶನ್ರಿಗೆ ಜಾಮೀನು ಕೊಡುವಂತ ಕೆಲಸವನ್ನು ಮಾಡುತ್ತಾ ತ್ರಿಸದಸ್ಯ ಪೀಠ ಅಂತೇಳಿ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇನ್ನು ಹೆಂಗೆ ಹೋದರೂ ನಟ ದರ್ಶನ್ ಅವರು 5 ರಿಂದ 6 ತಿಂಗಳುಗಳ ಕಾಲ ಜೈಲಿನಲ್ಲಿ ಇರಲೇಬೇಕಾಗುತ್ತೆ. ಇತ್ತೀಚೆಗೆ ಬರ್ತಾ ಇರುವಂತ ತೀರ್ಪುಗಳ ಮೇಲೆ ಜನರಿಗೆ ತುಂಬಾ ನಂಬಿಕೆ ಇದೆ ಅಂತಾನೆ ಅನ್ಬೋದು. ಯಾಕಂತಂದ್ರೆ ಯಾವುದೇ ರೀತಿ ಪ್ರಭಾವಿಗಳಾಗ್ಲಿ ಯಾರೇ ಆಗ್ಲಿ ಯಾವುದೇ ರೀತಿ ಪ್ರಭಾವಿಗಳು ಅಂತೇಳಿ ಅವರ ಪರ ತೀರ್ಪುಗಳು ಹೋಗ್ತಾ ಇಲ್ಲ. ಎಕ್ಸಾಂಪಲ್ ತಗೊಂಡ್ರೆ ಪ್ರಜ್ವಲ್ ರೇವಣ್ಣನ ತಗೋಬಹುದು ನಾವು. ಪ್ರಜ್ವಲ್ ರೇವಣ್ಣ ಅವರ ತೀರ್ಪು ಕೂಡ ಅದ್ಭುತವಾದ ಒಂದು ತೀರ್ಪು. ಈಗ ನಟ ದರ್ಶನ್ ಅವರ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿದೆ. ಮತ್ತೆ ಸುಪ್ರೀಂ ಕೋರ್ಟ್ ಇನ್ನೂ ಒಂದನ್ನ ಮೆನ್ಷನ್ ಮಾಡಿತ್ತು, ಏನಂದ್ರೆ ಎಂತ ಬಡವರೇ ಆಗಲಿ ಎಂತ ಶ್ರೀಮಂತರೇ ಆಗಲಿ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋ ಒಂದು ಪಾಯಿಂಟ್ ಅನ್ನು ಕೂಡ ಸುಪ್ರೀಂ ಕೋರ್ಟ್ ಮೆನ್ಷನ್ ಅನ್ನ ಮಾಡಿ ಹೇಳಿತ್ತು. ಕಾದು ನೋಡೋಣ ಮುಂದೆ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.